ಸ್ಯಾಂಡಲ್ವುಡ್ನ ಪ್ರಚಂಡ ಕುಳ್ಳ ಅಂತಲೇ ಹೆಸರುವಾಸಿಯಾಗಿದ್ದ ದ್ವಾರಕೀಶ್ ಅವರು ಇನ್ನಿಲ್ಲ. 81 ವರ್ಷದ ದ್ವಾರಕೀಶ್ ಅವರು ನಿನ್ನೆ ವಯೋಸಹಜ ಕಾಯಿಲೆ ಮತ್ತೊಂದು ಕಡೆ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಇದೀಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋ ವಿಚಾರದಲ್ಲಿ ಅವರ ಮನೆಯಿಂದ ಇಲ್ಲಿ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು. ಸೊ ಮನೆಯಿಂದ ಅಥವಾ ಸ್ವಗೃಹದಿಂದ ಆಂಬ್ಯುಲೆನ್ಸ್ ಮುಖಾಂತರ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡುವಂತಹ ವ್ಯವಸ್ಥೆ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 11 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಬೆಳಗ್ಗೆ 10:30ಕ್ಕೆ ಅಂತಿಮ ದರ್ಶನವನ್ನ ರಾಜಕೀಯ ಗಣ್ಯರು ಬಂದು ತಗೊಳ್ತಾರೆ. DCM DK ಶಿವಕುಮಾರ್ ಅವರು ಕೂಡ, ಜೊತೆಗೆ ಇನ್ನೂ ಅನೇಕರು. ಯಾಕಂದ್ರೆ ಅವರು ಕೇವಲ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತಹ ಅಭಿಮಾನಿಗಳನ್ನ ಮಾತ್ರ ಹೊಂದಿರಲಿಲ್ಲ. ಇದೀಗ ರಾಜಕೀಯ ಗಣ್ಯರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಸ್ವಗೃಹದಿಂದ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡುವಂತಹ ವ್ಯವಸ್ಥೆ ಆಗ್ತದೆ. ಅವರ ಮನೆಯ ಮುಂಭಾಗ ಈಗ ಬಂದು ಆಂಬ್ಯುಲೆನ್ಸ್ ನಿಂತಿರುವಂತದನ್ನ, ಬಾಡಿ ಕೂಡ ಆಂಬ್ಯುಲೆನ್ಸ್ ಒಳಗೆ ಶಿಫ್ಟ್ ಮಾಡಿರುವಂತದನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಅವರ ಸ್ವಗೃಹದಲ್ಲೇ ಇದೀಗ ಪಾರ್ಥಿವ ಶರೀರ ಇತ್ತು. ತೀರಾ ಕುಟುಂಬದ ಅತ್ಯಾಪ್ತರು ಮತ್ತು ಸಿನಿಮಾದ ನಟ ನಟಿಯರು ಆದಷ್ಟು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಬಟ್ ಇನ್ನೂ ಹಲವಾರು ಜನ ಒಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಇದೀಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಆ ಬಾಡಿಯನ್ನ ಅಥವಾ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡೋ ಕೆಲಸ ಆಗ್ತದೆ. ಆಂಬ್ಯುಲೆನ್ಸ್ ನಲ್ಲಿ ಇಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಿ. ಇನ್ನು ರಾಜಕೀಯ ಗಣ್ಯರು ಕೂಡ ಇದೀಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಸ್ಯಾಂಡಲ್ವುಡ್ನ ಪ್ರಚಂಡ ಕುಳ್ಳ ಅಂತಲೇ ಖ್ಯಾತಿಯಾಗಿದ್ದ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ. ಮತ್ತು ಅಭಿಮಾನಿ ವರ್ಗ ಅನ್ನುವಂಥದ್ದು ಅವರಿಗೆ ಹಲವಾರು ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಅವರು ಕೂಡ ನಿನ್ನೆಯಿಂದ ಕಾಯ್ತಾ ಇದ್ದಾರೆ. ಸುದ್ದಿ ಕೇಳಿದ್ರು, ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ್ರು, ಕಣ್ಣೀರು ಹಾಕಿದ್ರು, ನಾವು ಒಂದ್ಸಲ ಅಂತಿಮ ದರ್ಶನವನ್ನ ಪಡೆದುಕೊಳ್ಬೇಕು ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಿ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಪ್ರಚಂಡ ಕುಳ್ಳ ಚಿರ ನಿದ್ರೆಗೆ ಜಾರಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಒಂದು ನೋವು ರೋಧನೆ ಇಡೀ ಮನೆಯಲ್ಲಿ ಒಂದ್ ರೀತಿ ಸೂತ್ಕ ಇರೋದ್ರಿಂದ ನೋವು ರೋಧನೆ ಕಾಣಿಸ್ತಾ ಇತ್ತು. ಬಟ್ ಈಗ ಮೃತದೇಹ ಮನೆಯಿಂದ ಹೊರಗೆ ಹೋಗುತ್ತೆ, ವಾಪಸ್ಸಂತೂ ಮನೆಗೆ ಬರಲ್ಲ. ಇಲ್ಲಿ ತನಕ ಆಸ್ಪತ್ರೆಗೆ ಹೋದಂಥವ್ರು ಮನೆಗೆ ಬರೋದು, ಹೊರಗೆ ಹೋದಂಥವ್ರು ಮನೆಗೆ ಬರುವಂಥದ್ದು ಸಹಜ. ಒಂದು ಸಲ ಮನೆಯಲ್ಲಿ ಮೃತಪಟ್ಟ ಮೇಲೆ ಬಾಡಿಯನ್ನು ಅಥವಾ ಪಾರ್ಥಿವ ಶರೀರವನ್ನ ಹೊರ ತೆಗೆದ್ಮೇಲೆ ವಾಪಸ್ ಯಾವುದೇ ಕಾರಣಕ್ಕೂ ಕೂಡ ಒಳಗ್ ತರಲ್ಲ. ಆ ಎಲ್ಲಾ ನೋವು ಕೂಡ ಅವ್ರ ಮನೆಯವ್ರನ್ನ ಚುಚ್ಚಿ 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 ಒಂದ್ ರೀತಿ ಕಣ್ಣೀರು ಹಾಕಿಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಿ. ಅವರ 2ನೇ ಪತ್ನಿ ಹಾಗೆ 5 ಮಕ್ಕಳು ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಮಗದೊಂದು ಕಡೆ ರಾಜಕೀಯ ಗಣ್ಯರಿಗೂ ಕೂಡ ಹಾಗೆ ಉಳಿದಂತಹ ಸ್ಯಾಂಡಲ್ವುಡ್ನ ನಟ ನಟಿಯರು ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವ ವಿಚಾರದಲ್ಲಿ ಬಾಕಿ ಇರೋದ್ರಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ಬಹುದು. ಆ ನಂತರ ಮಧ್ಯಾಹ್ನದ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಚಾಮರಾಜಪೇಟೆಯ TR ಮಿಲ್ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ, TR ಮಿಲ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸ್ತಾರೆ. ಬ್ರಾಹ್ಮಣ ಸಮುದಾಯದವರು, ಬ್ರಾಹ್ಮಣ ಸಂಪ್ರದಾಯದವರು. ಹಾಗಾಗಿ ಅದೇ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ನಡೆಸ್ತಾರೆ. ದ್ವಾರಕೀಶ್ ಅವರ ಪತ್ನಿ ಶೈಲಜಾ ದ್ವಾರಕೀಶ್ ಅವರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಇದ್ರು, ಹೇಗಿತ್ತು ಏನು ಎತ್ತ ಅಂತ. ಮಗದೊಂದು ಕಡೆ ದ್ವಾರಕೀಶ್ ಅವರ ತಂಗಿ ಮತ್ತು ಅವರ ಪತಿ ಭಾರ್ಗವ ಅವರಿಬ್ರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಎಷ್ಟೇ ಆದ್ರೂ ಅಣ್ಣ ಅಸುನೀಗಿದ್ದಾರೆ. ಸಿನಿಮಾ ರಂಗದಲ್ಲಿ ಅತಿ ಎತ್ತರದ ಸ್ಥಾನವನ್ನು ಪಡೆದಂಥವ್ರು, ಒಳ್ಳೆ ಹೆಸರನ್ನ ಮಾಡಿದಂಥವ್ರು, ಇಷ್ಟು ವರ್ಷ ಇದ್ದು ನಮ್ಮ ಜೊತೆಗಿದ್ದು ಈಗ ಇಲ್ವಲ್ಲ ಅನ್ನೋ ಸುದ್ದಿ ಎಂಥವರನ್ನು ಕೂಡ ಕರುಳು ಹಿಂಡುವಂತೆ ಮಾಡುತ್ತೆ. ಕರುಳು ಸಂಬಂಧ, ಅವ್ರ ಬೆನ್ನ ಹಿಂದೆಯೇ ಹುಟ್ಟಿದಂಥವ್ರು, ಎಂಥವ್ರಿಗಾಗ್ಲಿ ಅಳುವನ್ನ ಅಥವಾ ನೋವನ್ನ ತರಿಸುತ್ತೆ. ಮತ್ತು ಅವರ ಪತಿ ಭಾರ್ಗವ ಕೂಡ ಪಕ್ಕದಲ್ಲೇ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರು. ಅಂದ್ರೆ ಇನ್ನು ಮುಂದಕ್ಕೆ ವಿಧಿವಿಧಾನಗಳು ಹೇಗಿರುತ್ತೆ, ಎಷ್ಟು ಗಂಟೆಗೆ ಯಾರ್ಯಾರು ಬರೋರಿದ್ದಾರೆ, ಇವೆಲ್ಲದ್ರ ಬಗ್ಗೆ ಮಾಹಿತಿನ ಪಬ್ಲಿಕ್ ಟಿವಿಗೆ ಕೊಡ್ತಾ ಇದ್ರು ಭಾರ್ಗವ್ ಅವರು. ಅವರ ತಂಗಿಯ, ದ್ವಾರಕೀಶ್ ಅವರ ತಂಗಿಯ ಪತಿ, ಅವರು ಕೂಡ ನಿರ್ಮಾಪಕರು. ಹಾಗೆ ನೋಡಿದ್ರೆ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರನ್ನ ಮಾಡಿದಂಥವ್ರೆ. ಇಡೀ ಕುಟುಂಬದವರು ದ್ವಾರಕೀಶ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಮನೆಯಿಂದ ಪಾರ್ಥಿವ ಶರೀರವನ್ನ ಹೊರ ತೆಗೆದಾಯಿತು, ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದತ್ತ ಆಂಬ್ಯುಲೆನ್ಸ್ ಮೂವ್ ಆನ್ ಆಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಮತ್ತೆ ವ್ಯವಸ್ಥೆ ಮಾಡ್ತಾರೆ. 11 ಗಂಟೆ ತನಕ ಅವಕಾಶಕ್ಕೆ ಅಂದ್ರೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 11, 11:30, 12 ಗಂಟೆ ಆಗುತ್ತೆ. ಎಲ್ಲವೂ ಇಷ್ಟಿಷ್ಟೇ ಅಂತ ಹೇಳಲಿಕ್ಕೆ ಆಗಲ್ಲ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅಭಿಮಾನಿ ವರ್ಗ ಹೆಚ್ಚೆಚ್ಚಾಗಿ ಬಂದಂತಹ ಸಂದರ್ಭದಲ್ಲಿ ಎಲ್ರಿಗೂ
ಅನುಕೂಲವಾದಂತಹ ವಾತಾವರಣವನ್ನು ಕಲ್ಪಿಸ್ಕೊಡ್ಲೇಬೇಕಾಗತ್ತೆ. ಬಹಳ ದೂರದಿಂದ ಬಂದಿರ್ತಾರೆ ಅಥವಾ ವಯಸ್ಸಾದಂಥವ್ರು ಎಲ್ಲರೂ ಕೂಡ ಬಂದಿರ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆಂಬ್ಯುಲೆನ್ಸ್ನಲ್ಲಿ ದ್ವಾರಕೀಶ್ ಅವರ ಪಾರ್ಥಿವ ಶರೀರ, ಮಗದೊಂದು ಕಡೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಆ ಒಂದು ಪಾರ್ಥಿವ ಶರೀರವನ್ನು ಇಡುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳು ಹೇಗಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಆದಂಥವ್ರು ಅಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಎಲ್ಲವನ್ನ ಮಾಡಿದ್ದಾರೆ. ಅಭಿಮಾನಿಗಳು ದೂರದಿಂದಲೇ ಬಂದು ಒಂದು ಅಂತಿಮ ದರ್ಶನವನ್ನು ಕೊನೆಯದಾಗಿ ದ್ವಾರಕೀಶ್ ಅವ್ರನ್ನ ಕಣ್ ತುಂಬಿಕೊಂಡು ಹೋಗೋಕೆ ವ್ಯವಸ್ಥೆ, ಮತ್ತು ತೀರಾ ಇನ್ನೂ ಅತ್ಯಾಪ್ತರು ಸೆಲೆಬ್ರಿಟಿಗಳು ಬಂದಂತಹ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ಹತ್ತಿರದಿಂದ ನೋಡ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಗದೊಂದು ಕಡೆ ಮನೆಯ ಮುಂದೆ ಸೂತಕದ ಛಾಯೆ ಆವರಿಸಿದೆ ಮತ್ತು ತನ್ನ ಅಣ್ಣ ಇಲ್ವಲ್ಲ ಅನ್ನೋ ಸುದ್ದಿಯಿಂದ ಅವರು ಗಮನಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಅದು ಅರ್ಧ ಗಂಟೆ 1 ಗಂಟೆಗೆ ಮುಗಿಯುವಂತಹ ನೋವಲ್ಲ. ಕರುಳ ಸಂಬಂಧ ಅನ್ನುವಂಥದ್ದು ಅವ್ರ ಬೆನ್ನ ಹಿಂದೆಯೇ ಇವ್ರು ಹುಟ್ಟಿರ್ತಾರೆ. ಇಲ್ಲಿ ತನಕ ಅಣ್ಣ ತಂಗಿಯ ವಾತ್ಸಲ್ಯ ಪ್ರೀತಿ ಬಹಳ ಬಾಂಧವ್ಯದಿಂದ ಇರುತ್ತೆ. ಇನ್ನು ಮುಂದಕ್ಕೆ ನನ್ನ ಅಣ್ಣ ಇಲ್ವಲ್ಲ ಅನ್ನುವಂತಹ ಕೊರಗು ನೋವು ಅವ್ರನ್ನ ಬಿಟ್ಟೂ ಬಿಡದಂತೆ ಅವ್ರ ತಂಗಿಯನ್ನ ಕಾಡ್ತಾ ಇದೆ. ತಂಗಿಯ ಜೊತೆಗೆ ಅವರ ಪತಿ ಕೂಡ ಬಿಕ್ಕಿ ಹೇಳ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೇವೆ. ಎಂಥವ್ರಿಗೂ ಕೂಡ ಕರುಳು ಹಿಂಡುವಂತಹ ಪ್ರಸಂಗ. ಒಂದು ಸಲ ಹೋದಂಥವ್ರು ಇಲ್ಲ ಅನ್ನುವಂಥವ್ರು ವಾಪಸ್ ಬರಲ್ವಲ್ಲ, ಅದನ್ನ ನೆನಪಿಸ್ಕೊಂಡಾಗ ಆಗುವಂತಹ ನೋವು ಯಾರಿಗೂ ಬೇಡ, ಯಾವ ಶತ್ರುಗೂ ಬೇಡ ಅನ್ನುವಂತಹ ಪರಿಸ್ಥಿತಿನ ತಂದಿಟ್ಬಿಡುತ್ತೆ. ಎಸ್, ಆಂಬ್ಯುಲೆನ್ಸ್ಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಿ ಆಗಿದೆ. ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಆಂಬ್ಯುಲೆನ್ಸ್ ಮೂವ್ ಆನ್ ಆಗುತ್ತೆ. 5 ಜನ ಮಕ್ಕಳು, 5 ಮಕ್ಕಳನ್ನ ಆಗಲಿ ಇಡೀ ಕುಟುಂಬಸ್ಥರನ್ನ ಆಗಲಿ ದ್ವಾರಕೀಶ್ ಅವರು ಹೊರಟಿದ್ದಾರೆ, ಚಿರನಿದ್ರೆಗೆ ಜಾರಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆಗೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲ ಕುಟುಂಬಸ್ಥರು ನೆನ್ನೆಯಿಂದಲೇ ಅವ್ರ ಮನೆ ಸುತ್ತಮುತ್ತ ಸೇರಿದ್ದಾರೆ ಮತ್ತು ದೂರದಿಂದ ಬರುವಂಥವ್ರು ಅವ್ರಿಗೂ ಅನುಕೂಲ ಆಗಲಿ ಅಂತ ಈಗ ಅದೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಾಡಿಯನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ರಿ, ಅವರ ಸಿನಿಮಾಗಳು ಈ ಜನರೇಷನ್ ಅವ್ರಿಗೂ ಕೂಡ ಬಹಳ ಮನ ಮುಟ್ಟುವಂತಹ ಸಿನಿಮಾಗಳು. ತೀರಾ ಅಳು ಬರಿಸ್ತಾ ಇತ್ತು ಅಥವಾ ಇನ್ನೇನೋ ಇತ್ತು ಅಂದ ತಕ್ಷಣ ಅನ್ನೋದಕ್ಕಿಂತ ಹೆಚ್ಚಾಗಿ ದ್ವಾರಕೀಶ್ ಅವರು ಅಂದ ತಕ್ಷಣ ಇವ್ರ ಸಿನಿಮಾನ ನಾವು ನೋಡಿದ್ವಿ. ಗುರು ಶಿಷ್ಯರಾಗಿರ್ಬೋದು, ಮತ್ತೊಂದು ಮಗದೊಂದು 10 ಹಲವು ಸಿನಿಮಾಗಳಲ್ಲಿ ಅವರು ನಗಿಸಿದಂತಹ ಪಾತ್ರ ಯಾವತ್ತಿಗೂ ಕೂಡ ಜೀವಂತವಾಗಿರುತ್ತೆ. ದೈಹಿಕವಾಗಿ ಅವ್ರು ನಮ್ಮೊಂದಿಗಿಲ್ಲ, ಬಟ್ ಅವರು ನಟಿಸಿ ನಿರ್ಮಾಣ ಮಾಡಿ ನಿರ್ದೇಶಿಸಿ ಹೋಗಿರುವಂತಹ ಸಿನಿಮಾಗಳು ನಮ್ಮ ಸುತ್ತಮುತ್ತವೇ ಇರುತ್ತೆ. ಅದನ್ನ ನೆನಪಿಸ್ಕೊಂಡು ದ್ವಾರಕೀಶ್ ಅವರು ಹೀಗಿತ್ತು, ಅವ್ರ ಸಿನಿಮಾಗಳು ಹೀಗಿತ್ತು, ಅವರ ಆಪ್ತ ಮಿತ್ರ ಯಾರು, ಹೇಗಿತ್ತು ಅವರ ಬಾಂಧವ್ಯ, ಇವೆಲ್ಲವನ್ನ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಮೆಲುಕು ಹಾಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ದ್ವಾರಕೀಶ್ ಅವರ ವಿಚಾರದಲ್ಲಿ ಹಾಗೆ ನೋಡೋದಾದ್ರೆ ಇಲ್ಲಿ ತನಕ 5ರಿಂದ 6 ಸಲ ದ್ವಾರಕೀಶ್ ಅವರು ಇಲ್ವಂತೆ, ಹೋಗ್ಬಿಟ್ರಂತೆ ಅನ್ನೋ ಸುದ್ದಿಯನ್ನ ನಾವು ಕೇಳ್ತಲೇ ಇದ್ವಿ. ಬರೀ ಫೇಕ್ ನ್ಯೂಸ್ಗಳು ಬರ್ತಾ ಇತ್ತು. ಆಗೆಲ್ಲ ದ್ವಾರಕೀಶ್ ಅವರೇ ಖುದ್ದಾಗಿ ಬಂದು ಅವರದ್ದೇ ಸ್ಟೈಲ್ನಲ್ಲಿ ಹೇಳೋರು, ಇಲ್ಲ ನಾನು ಇನ್ನೂ ಬದುಕಿದ್ದೀನಿ, ಯಾಕೆ ಹಿಂಗೆ ಹಬ್ಬಿಸ್ತಾ ಇದ್ದೀರಿ, ನೀವು ಹಿಂಗೆ ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ಆಯಸ್ಸನ್ನು ಹೆಚ್ಚು ಮಾಡ್ತಾ ಇದ್ದೀರಿ ಅಂತ ಅಲ್ಲೂ ಕೂಡ ಒಂದು ಕಾಮಿಡಿ ತುಣುಕನ್ನ ಹಾಕ್ತಾ ಇದ್ರು ಆ ವಿಡಿಯೋಗಳಲ್ಲಿ. ನೆನ್ನೆ ಈ ಸುದ್ದಿ ಕೇಳ್ತಾ ಇದ್ದಂತೆ ಬೆಳಗ್ಗೆ ಹೃದಯಾಘಾತದಿಂದ ಎಸ್, ಈಗ ಗಮನಿಸ್ತಾ ಇದ್ದೀರಿ, ದ್ವಾರಕೀಶ್ ಅವರ ಮನೆಯ ಮುಂಭಾಗದಿಂದ ಆಂಬ್ಯುಲೆನ್ಸ್ ಹೊರಟಿದೆ ಈಗ ತಾನೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರವೀಂದ್ರ ಕಲಾಕ್ಷೇತ್ರವನ್ನ ಒಂದು ಮೃತದೇಹ ತಲುಪುತ್ತೆ. ಅಲ್ಲೂ ಕೂಡ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಇವತ್ತು 2ನೇ ದಿನ ಅವರಿಲ್ಲ ಅನ್ನುವ ಸುದ್ದಿಯನ್ನ ತಿಳಿದು ಇವತ್ತು 2ನೇ ದಿನ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆ ಒಂದು ಆಂಬ್ಯುಲೆನ್ಸ್ನ ಫಾಲೋ ಮಾಡ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಅವರ ಮಗ, ಮೊದಲನೇ ಮಗ ಅವರ ದ್ವಾರಕೀಶ್ ಅವರ ತಂಗಿ ಹತ್ರ ಮತ್ತು ಅವರ ಪತಿ ಹತ್ರ ಮಾತನಾಡ್ತಾ ಇದ್ದಾರೆ. ಇನ್ನೇನು ಅವರು ಕೂಡ ಆಂಬ್ಯುಲೆನ್ಸಲ್ಲಿ ಕುಳಿತುಕೊಳ್ತಾ ಇದ್ದಾರೆ, ಈಗ ಒಟ್ಟಿಗೆ ಹೋಗ್ತಾರೆ ಅಂತ ಕಾಣುತ್ತೆ. ಅಲ್ಲ, ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಒಂದು ಕಡೆ ಮೃತದೇಹ, ಮಗದೊಂದು ಕಡೆ ಕುಟುಂಬಸ್ಥರು ಜೊತೆಗೆ ಹೋಗಿ ಅಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ ಭಾಗದಲ್ಲಿ ಪಾರ್ಥಿವ ಶರೀರವನ್ನು ಇಳಿಸಲಾಗುತ್ತೆ. ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈಗಾಗಲೇ ಆಗಿದೆ. ಬಹಳ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಅವರ ಪತ್ನಿ ಮಾತಾಡ್ತಾ ಇದ್ರು, ದ್ವಾರಕೀಶ್ ಅವರ 2ನೇ ಪತ್ನಿ ಶೈಲಜಾ ದ್ವಾರಕೀಶ್ ಅವರು. ಸಿನಿಮಾ ರಂಗದ ಒಬ್ಬೊಬ್ಬರೇ ನಟ ನಟಿಯರು ಅಥವಾ ನಿರ್ದೇಶಕರು ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥವ್ರು ಹೋದಂಥ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದವರೆಲ್ಲ ಹೋಗ್ತಾ ಇದ್ದಾರೆ, ನನ್ಗೆ ಆತಂಕ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ. ಅದನ್ನೆಲ್ಲ ಮೆಲುಕು ಹಾಕ್ತಾ ಇದ್ರು ಅವರ 2ನೇ ಪತ್ನಿ ಶೈಲಜಾ ದ್ವಾರಕೀಶ್ ಅವರು. ಇದೀಗ ತನ್ನ ಪತಿಯ ಕೊನೆ ಕ್ಷಣಗಳು ಹೇಗಿತ್ತು, ಏನೆಲ್ಲ ಮಾತಾಡಿದ್ರು ನನ್ನ ಜೊತೆ ಅನ್ನೋದನ್ನ ಹಂಚ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ನೀವು ಕೂಡ ನೋಡ್ತಾ ಇದ್ರಿ. ಸಾಧ್ಯ ಆದಷ್ಟು ಅದನ್ನ ವಾಪಸ್ ಹಾಕುವಂತಹ ಪ್ರಯತ್ನವನ್ನು ನಾವು ಕೂಡ ಮಾಡ್ತೀವಿ. ಸಿಂಗಾಪುರದಲ್ಲಿ ರಾಜ ಕುಳ್ಳನ ಮರೆಯೋದುಂಟೆ ನಾವು ಗಮನಿಸ್ತಾ ಇದ್ದೀವಿ. ಈಗ ಇಂತಹ ಹಲವಾರು ಸಾಲುಗಳನ್ನು ಹಾಕೋದ್ರ ಮುಖಾಂತರ
ಯಾವ್ಯಾವ ರೀತಿಯ ವಿಶಿಷ್ಟವಾದ ವಿಭಿನ್ನವಾದ ಸಿನಿಮಾಗಳನ್ನ ಜನರಿಗೆ ಒಂದು ಮುಟ್ಟಿಸುವಂತಹ ಕೆಲಸವನ್ನ ದ್ವಾರಕೀಶ್ ಅವರು ಮಾಡಿದ್ರು ಅಂತ ಇನ್ನೆಲ್ಲವೂ ಕೂಡ ನೆನಪು ಮಾತ್ರ, ದೈಹಿಕವಾಗಿರಲ್ಲ ದ್ವಾರಕೀಶ್ ಅವರು. ಪ್ರಚಂಡ ಕುಳ್ಳ ಅಂತಲೇ ಖ್ಯಾತಿಯಾಗಿದ್ರು. ಹಿರಿಯ ಕಲಾವಿದ್ರು ಕೂಡ ಹೌದು. 81 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಗಳು ಅವ್ರನ್ನ ಬಿಟ್ಟು ಬಿಡದಂತೆ ಬೆನ್ನತ್ತಿದ್ವು. ಅದರ ಜೊತೆಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅವರು ಸಾಕಿದಂತಹ ಶ್ವಾನ ಕೂಡ ಮಂಕಾಗಿರೋದನ್ನ ಗಮನಿಸ್ತಾ ಇದ್ದೀರಿ.